ಹಾಗೆ ಜನಕ್ಕೆ ಡೌಟ್ ಇದೆ, ಇವಾಗ ಸ್ಟೇಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾ ನಾನು ಕರ್ನಾಟಕದಲ್ಲಿ ಅಥವಾ MCC ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ನಿಮ್ಗೆ ಯಾರಿಗಾರಿಗೆ ಡೌಟ್ ಇದೆಯಲ್ಲ MCC ಕೌನ್ಸಿಲಿಂಗ, ಸ್ಟೇಟ್ ಕೌನ್ಸಿಲಿಂಗ, ಮತ್ತೆ ಇವಾಗ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆಯಾ ಅಥವಾ MCC ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಅಂತ ಎರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ವರ್ಷ ನೀವೇನಾದರೂ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಡಿ. ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದರೂ ಒಂದು ಪೇಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂತ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋರು ಕೂಡ ಅಂತ ಅಂದ್ರೆ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಡೀಟೇಲ್ಸ್ನ ತೊಗೊಂಡು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಾಗಿದೆ, ನೀಟ್ ರಿಸಲ್ಟ್ ಕೂಡ ಬಂದಾಗಿದೆ. ನಿಮ್ಗೆಲ್ಲರಿಗೂ ಕೂಡ ಡೌಟ್, ಇನ್ನೂ ಕೌನ್ಸಿಲಿಂಗ್ ಏನಕ್ಕೆ ಸ್ಟಾರ್ಟ್ ಆಗಿಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ನಿಮಗೆ ಒಂದು ಯೋಚನೆ ಕೂತಿದೆ. ಮತ್ತು ಎಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ ನೀಟ್ ಅಪ್ಡೇಟ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾರಲ್ಲ, ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೋಸ್ಕರ ರೆಗ್ಯುಲರ್ ಆಗಿ KFCನ ವಿಸಿಟ್ ಮಾಡ್ತಾರೆ, ಅಪ್ಡೇಟ್ಸ್ಗಳನ್ನ ಪಡ್ಕೋತಾರೆ. ಯಾರು ಫ್ರೀಯಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಈ ವರ್ಷ ಆಪ್ಷನ್ ಇಂಟರ್ವ್ಯೂ ಕೂಡ ಆಗಲೇ ಚೇಂಜಸ್ ಆಗಿದೆ. ಕಿ ಅವ್ರು ಆಗಲೇ ಕನ್ಫರ್ಮ್ ಮಾಡಿದರೆ, ಮತ್ತು ಇನ್ನೂ 2-3 ಚೇಂಜಸ್ ಕೂಡ ಆಗುತ್ತೆ ಅಂತ ಹೇಳಿದ್ರೆ ಕೌನ್ಸಲಿಂಗಲ್ಲಿ. ಅದನ್ನೆಲ್ಲ ಕೂಡ ಕೇರ್ಫುಲ್ ಆಗಿ ಅಟೆಂಡ್ ಮಾಡಿ. ಇವಾಗ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ, ಆಗಿಲ್ವಾ, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆಯಾ, ಆಗಿಲ್ವಾ, ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕರ್ನಾಟಕ ಕೌನ್ಸಿಲಿಂಗ್ ಯಾರು ಅಟೆಂಡ್ ಮಾಡಬೇಕಾಗುತ್ತೆ ಮತ್ತು MCC ಕೌನ್ಸಿಲಿಂಗ್ ಯಾರು ಅಟೆಂಡ್ ಮಾಡಬೇಕಾಗುತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವೇನಾದರೂ ಕರ್ನಾಟಕದಲ್ಲಿ ಇರುವಂಥ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಬೇಕು ಅಂತ ಇದ್ದರೆ MBBS, BDS, ಆಯುಷ್ ಅಂದರೆ ನೀವು ಕರ್ನಾಟಕ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ಮತ್ತು ನಿಮ್ಮ ಬಜೆಟ್ ಏನಾದರೂ 12 lakhs ಮಾತ್ರ ಇದೆ, ಪ್ರೈವೇಟ್ ಕೂಡ ಸೀಟ್ಸ್ ನೋಡ್ತಾ ಇದ್ದೀನಿ, ಗೌರ್ಮೆಂಟ್ ಕೂಡ ಸೀಟ್ಸ್ ನೋಡ್ತಾ ಇದ್ದೀನಿ, ಒಂದು ರಿಸರ್ವೇಷನ್ ಸೀಟ್ಸು ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ನೀವು ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಕರ್ನಾಟಕ ಕೌನ್ಸಿಲಿಂಗ್ ಕೀ ಇದು. ಮತ್ತು MCC ಕೌನ್ಸಿಲಿಂಗ್ ಯಾವಾಗ ಅಟೆಂಡ್ ಮಾಡಬೇಕಂದ್ರೆ, ನೀವೇನಾದರೂ ಗೌರ್ಮೆಂಟ್ ಕೂಡ ಸೀಟ್ಸ್ ನೋಡ್ತೀರಾ ಅಂದರೆ ನಿಮ್ಮ ಮಾರ್ಕ್ಸ್ ಬಂದ್ಬಿಟ್ಟು 550 ಮೇಲೆ ಇರಬೇಕು. ಅವಾಗ ಮಾತ್ರ ನಿಮಗೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ನಿಮಗೆ ಇಲ್ಲಿ MCC ಸಿಗೋದು. ಏನಕ್ಕೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಿಮಗೆ 85% ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ಸ್ಗೆ ರಿಸರ್ವ್ ಆಗಿರುತ್ತೆ. ಆ ಒಂದು 85% ಸೀಟ್ಸ್ಗೆ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಸರಿನಾ? ಬೇರೆ ಸ್ಟೇಟವ್ರು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಸೀಟು ಕೂಡ ಪಡ್ಕೊಳಕ್ಕಾಗಲ್ಲ. ಆದರೆ MCCಲಿ ಸೇಮ್ ಎಲ್ಲ ಸ್ಟೇಟಿಂದನೂ ಕೂಡ 15% ಆಫ್ ದ ಸೀಟ್ಸ್ ಬರುತ್ತೆ, ಎಲ್ಲ ಗೌರ್ಮೆಂಟ್ ಕಾಲೇಜ್ ಕಡೆಯಿಂದನೂ ಕೂಡ, ಆಲ್ ಓವರ್ ಸ್ಟೇಟು. ಅದಕ್ಕೆ ನೀವು ಕರ್ನಾಟಕ ಸ್ಟೂಡೆಂಟ್ಸು ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮತ್ತು ಇಂಡಿಯಾ ಬೇರೆ ಸ್ಟೂಡೆಂಟ್ಸ್ಗಳು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ 15% ಗೌರ್ಮೆಂಟ್ ಸೀಟ್ಸ್ಗಳಿಗೆ, ಸರಿನಾ? ಅದರಿಂದ ಕಾಂಪಿಟೇಷನ್ ಏನಾಗುತ್ತೆ ಅಂದರೆ ಸ್ಟೇಟ್ ಕೌನ್ಸಿಲಿಂಗ್ಗಿಂತ ಆಲ್ ಇಂಡಿಯಾ ಕೌನ್ಸಿಲಿಂಗ್ಗಳಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ 550 ಅಬೋವ್ ಇತ್ತು ಅಂದರೆ ನೀವು ಗೌರ್ಮೆಂಟ್ ಕೋಟಾ ಸೀಟ್ಸ್ನ ಟ್ರೈ ಮಾಡ್ಬೋದಾಗಿರುತ್ತೆ MCCಲಿ, ಸರಿನಾ? ನೆಕ್ಸ್ಟ್ ಪ್ರೈವೇಟ್ ಕೋಟಾಗೆ ಬರೋದಾದ್ರೆ, ಇಲ್ಲಿ ನೀವೇನಾದರೂ ಪ್ರೈವೇಟ್ ಕೋಟಾ ಸೀಟ್ಸ್ ನೋಡ್ತೀರಾ ಅಂದರೆ ಫೀಸಸ್ ಎಲ್ಲ ಬಂದ್ಬಿಟ್ಟು 17 lakh 18 lakhಯಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ 12 ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್ ಇದೆ. ಅದಕ್ಕೆ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ 17 lakh ಅಬೋವ್ ನಿಮ್ಮದು ಬಜೆಟ್ ಇದೆ ಅಂದರೆ MCC ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ. ನಿಮ್ಮದು 12 lakhs ಮಾತ್ರ ಇದೆ ಅಂದರೆ ಪ್ರೈವೇಟ್ ಕೋಟಾ ಸೀಟ್ಸ್ ನೋಡ್ತಾರೆ, ಕರ್ನಾಟಕ ಕೌನ್ಸಿಲಿಂಗ್ನ ನೀವು ಅಟೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ, ಸರಿನಾ? ಯಾಕೆಂದರೆ MCC ಕೌನ್ಸಿಲಿಂಗಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಇರುತ್ತೆ, ಮತ್ತು ಕರ್ನಾಟಕ ಕೌನ್ಸಿಲಿಂಗಲ್ಲಿ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮತ್ತು ಪ್ರೋಸೆಸ್ಸು ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ, ಎರಡೂ ಕೂಡ ಒಂದೇ ರೀತಿ ಇರೋದಿಲ್ಲ. ಮತ್ತು ಇವಾಗ ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ, ಆಗಿಲ್ವಾ, ಈ ಒಂದು ಪ್ರಶ್ನೆಗೆ ನಿಮಗೆ ಆನ್ಸರ್ ಮಾಡೋದಾದ್ರೆ, ಇಲ್ಲಿ ಕೀ ಅವ್ರು ಏನು ಹೇಳ್ತಾ ಇರೋಂದ್ರೆ, ಇಲ್ಲಿ MTA ಕಡೆಯಿಂದ ಇನ್ನೂ ನಮಗೆ ರಿಸಲ್ಟ್ ಅಪ್ಡೇಟ್ ಬಂದಿಲ್ಲ, ರಿಸಲ್ಟ್ ನಮ್ಗೆ ಇನ್ನೂ ಅವ್ರು ಕಳಿಸ್ಕೊಟ್ಟಿಲ್ಲ ಡಾಟಾನ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಅದರಿಂದ ಇವಾಗ ನಮಗೆ ಕರ್ನಾಟಕದಲ್ಲಿ ಇನ್ನೂ ಯಾವುದೇ ಥರದ ಕೌನ್ಸಿಲಿಂಗ್ ಪ್ರಕ್ರಿಯೆ ನೀಟಿಗೆ ಸಂಬಂಧಪಟ್ಟ ಆಗಿರೋದು ಸ್ಟಾರ್ಟ್ ಆಗಿಲ್ಲ, ಮತ್ತು MCCಲೂ ಕೂಡ ಸ್ಟಾರ್ಟ್ ಆಗಿಲ್ಲ, ಸರಿನಾ? MCCಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಲ್ಲ ಕೂಡ ಸ್ಟಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ KAಲು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೀವು ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡ್ಕೊ ಹೋಗ್ಬೇಕಾಗುತ್ತೆ. ಇವಾಗ MCCಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಡೀಬೇಕು, ನಡೆದು ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಇಲ್ಲಿ ನಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಎಲ್ಲ ಅನೌನ್ಸ್ಮೆಂಟ್ ಆದಮೇಲೆ MCCಲಿ ನಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಏನಾಗುತ್ತೆ ಅಂದರೆ MCC ಮತ್ತು KA ಕೌನ್ಸಿಲಿಂಗು ಪ್ಯಾರಲ್ ಆಗಿ ಹೋಗ್ತಾ ಇರುತ್ತೆ. ಕೇರ್ಫುಲ್ ಆಗಿ ನೀವು ಮ್ಯಾನೇಜ್ ಮಾಡಿಕೊಂಡು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಎರಡೂ ಕೂಡ ಮ್ಯಾನೇಜ್ ಮಾಡಬೇಕಾದ್ರೆ ನಿಮಗೆ ಪ್ರಾಪರ್ ನಾಲೆಜ್ ಇಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ತಾ ಹೋಗಿ. ಏನಾದರೂ ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಆಗಲೇ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಾ, ಎನ್ರೋಲ್ ಆಗ್ತೀನಿ ಅಂತ ಒಂದು ಡಿಸಿಷನ್ ಪೆಂಡಿಂಗ್ ಇಟ್ಟಿರಾ. ನಾವತ್ತು ನಿಮಗೆ ತಿರ್ಗಾ ರೀಬ್ಯಾಕ್ ಅಂತೂ ಮಾಡೋಕ್ಕೋಗಿಲ್ಲ, ಏನಕ್ಕೆ ಅಂದರೆ ರೆಸ್ಪಾನ್ಸೇ ತುಂಬ ಹೈ ಇದೆ, ಅವ್ರನ್ನೇ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಯಾರು ಎನ್ರೋಲ್ ಆಗಬೇಕು ಅನ್ನೋ ಡಿಸಿಷನ್ ಪೆಂಡಿಂಗ್ ಇಟ್ಟಿದ್ದ ಬೇಗ ಎನ್ರೋಲ್ ಆಗಿಬಿಡಿ. ಯಾಕಂದರೆ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ನಮ್ಮ ಹತ್ರ ಇದೆ. ಆಮೇಲೆ ನೀವು ಎನ್ರೋಲ್ ಆಗ್ತೀರಾ, ಫೀಸ್ ಪೇ ಮಾಡ್ತೀರಾ ಅಂದರೂ ಕೂಡ ಎನ್ರೋಲ್ ಮಾಡಿಸ್ಕೊಳಕ್ಕಾಗಲ್ಲ ನಿಮ್ಮನ್ನ, ಯಾಕೆಂದರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ನಮ್ಮ ಹತ್ರ ಅವೈಲಬಿಲಿಟಿ ಇರುತ್ತೆ. ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.